ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚಂದನ್. ಅಣ್ಣ ಬಂದ. ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಬೈಕ್ನ ತಗೋತಾ ಇದ್ದೀರಾ? ಯಾಕೆ ಬೇಕದು ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಆದರೆ ನಾನು ಹೇಳೋ ಈ 5 ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯ ಸ್ಕ್ಯಾಮ್ಗಳಾಗೋದಿಲ್ಲ. ಆಯಿತು, ಆಮೇಲೆ ಕೊನೆಯದಾಗಿ ಒಂದು ಬೋನಸ್ ಟಿಪ್ನ ಹೇಳ್ತೀನಿ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಟಿಪ್ ನಂಬರ್ 1, ವೆಹಿಕಲ್ ಹಿಸ್ಟ್ರಿ ರಿಪೋರ್ಟ್. ಇದರಲ್ಲಿ ನಿಮಗೆ ಓನರ್ಶಿಪ್ ರಿಪೋರ್ಟ್ ಬರುತ್ತೆ ಮತ್ತು ಸರ್ವಿಸ್ ರಿಪೋರ್ಟ್ ಬರುತ್ತೆ. ಓನರ್ಶಿಪ್ ರಿಪೋರ್ಟ್ ಅಂತಂದರೆ ಗಾಡಿನ ಎಷ್ಟು ಜನ ಓನ್ ಮಾಡಿದರು ಅಂತ ರೆಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ. ಓನರ್ಶಿಪ್ ರಿಪೋರ್ಟಲ್ಲಿ ಜಾಸ್ತಿ ಜನ ಓನ್ ಮಾಡಿದರು ಅಂತಂದರೆ ಗಾಡಿ ರಫ್ ಯೂಸ್ ಆಗಿದೆ ಅಂತ ಅರ್ಥ. ಸರ್ವಿಸ್ ರಿಪೋರ್ಟ್, ಇದರಲ್ಲಿ ನಿಮಗೆ ಗಾಡಿ ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ಗಾಡಿ ಎಷ್ಟು ಸಲ ಸರ್ವಿಸ್ ಮಾಡಿಸಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದಾರಾ ಇಲ್ವಾ ಅಂತ ತೋರಿಸುತ್ತೆ. ಇದರಲ್ಲಿ ನೀವು ಇನ್ನೊಂದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಮೇಜರಾಗಿ ಯಾವುದಾದ್ರೂ ಇಶ್ಯೂ ಇದೆಯಾ ಅಥವಾ ಯಾವುದಾದ್ರೂ ಪಾರ್ಟು ರಿಪೇರ್ ಆಗಿದೆಯಾ ಅನ್ನೋದನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ನಂಬರ್ 2, ಫಿಸಿಕಲ್ ಇನ್ಸ್ಪೆಕ್ಷನ್. ಇದನ್ನು ಕಾಮನ್ ಆಗಿ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಳ್ಳೋ ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ. ನನ್ನ ಮೇಲೆ ಹಣೆ ಇಟ್ಟು ಚಾನ್ಸೇ ಇಲ್ಲ, ನೋ ವೇ. ಇದರಲ್ಲಿ ಮೇಯ್ನಾಗಿ ಡ್ಯಾಮೇಜ್ ಆಗಿದೆ ಗಾಡಿ ಅಥವಾ ತುಕ್ಕಿಡಿದಿದೆ ಯಾವುದಾದ್ರೂ ಪಾರ್ಟು ಅಂತ ಚೆಕ್ ಮಾಡ್ತಾರೆ. ಟೈರ್ ಕಂಡೀಷನ್ನು ಮತ್ತು ಬ್ರೇಕ್ ಪ್ಯಾಡು ಮತ್ತು ಡಿಸ್ಕ್ದು ಕಂಡೀಷನ್ ಹೇಗಿದೆ ಅನ್ನೋದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ನಿಮಗೆ ತುಕ್ಕಿಡಿಯೋದು ಚೈನಲ್ಲಿ, ಸೊ ನೀವು ಚೈನ್ನ ಚೆನ್ನಾಗಿ ಚೆಕ್ ಮಾಡಬೇಕಾಗುತ್ತೆ. C. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫಿಸಿಕಲ್ ಇನ್ಸ್ಪೆಕ್ಷನ್ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ನೀವು ಕಾಮನ್ ಆಗಿ ಚೆಕ್ ಮಾಡ್ತೀರಾ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. 3, ಯೂಶ್ವಲಿ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿನ ತಗೋತಾ ಇದ್ದೀರಾ ಅಂತಂದರೆ ಯೂಶ್ವಲಿ ಇದನ್ನು ಮಾಡ್ತೀರಾ, ಟೆಸ್ಟ್ ಡ್ರೈವ್ ಮಾಡ್ತೀರಾ. ಸೊ ಗಾಡಿನ ಓಡಿಸ್ತಾ ನೀವು ಅದನ್ನು ಚೆಕ್ ಮಾಡ್ತೀರಾ. ಇದರಲ್ಲಿ ನೀವು ಏನೇನು ಚೆಕ್ ಮಾಡಬೇಕು ಅಂತಂದರೆ ಒಂದು ಎಕ್ಸಾಸ್ಟು ನಾಯ್ಸು ಮತ್ತು ವೈಬ್ರೇಷನ್ ಆಗುತ್ತಾ ಗಾಡಿ ಅಥವಾ ನಿಮಗೆ ವಾಬ್ಲಿಂಗ್ ಆಗುತ್ತಾ ಗಾಡಿ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಗೇರ್ ಶಿಫ್ಟಿಂಗು ಮತ್ತು ಬ್ರೇಕಿಂಗು, ಇವೆರಡು ಸ್ಮೂತಾಗಿ ಆಗ್ತಾ ಇದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ನೀವೇನಾದರೂ ಗೇರ್ ಗಾಡಿಗಳು ಅಥವಾ ಜಾಸ್ತಿ CC ಇರೋ ಗಾಡಿನ ತಗೋತಾ ಇದ್ದೀರಾ ಅಂತಂದರೆ ನೀವು ಪರ್ಫಾರ್ಮೆನ್ಸ್ನ ಮತ್ತು ಆಕ್ಸಿಲರೇಷನ್ನ ನೀವು ಮುಂದೆ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ ಗಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಸರಿ ಬಿಡು. ನಂಬರ್ 4, ಡಾಕ್ಯುಮೆಂಟ್ಸ್ ಆ್ಯಂಡ್ ಪೇಪರ್. ಇದರಲ್ಲಿ ನೀವು 3 ಥರ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ಸರ್ವಿಸ್ ರೆಕಾರ್ಡು, ಇನ್ನೊಂದು ಇನ್ಶೂರೆನ್ಸ್ ರೆಕಾರ್ಡು ಮತ್ತು RC ರಿಜಿಸ್ಟ್ರೇಷನ್ ಕಾರ್ಡ್ ರೆಕಾರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೋಬೇಕಾಗುತ್ತೆ ಓನರ್ಸಿಂದ. ನೀವು ಯಾವಾಗ ಸೆಕೆಂಡ್ ಹ್ಯಾಂಡ್ ಬೈಕ್ನ ಪರ್ಚೇಸ್ ಮಾಡ್ತೀರಾ ಆವಾಗ. ನಂಬರ್ 5, ಇದರಲ್ಲಿ ಪ್ರೈಸಿಂಗು ಮತ್ತು ನೆಗೋಷಿಯೇಷನ್ ಇದೆ. ಪ್ರೈಸಿಂಗ್ ಮಾಡಬೇಕಾದ್ರೆ ಗಾಡಿದು 3 ಟ್ರಿಕ್ನ ಯೂಸ್ ಮಾಡಿ ಪ್ರೈಸಿಂಗ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಮೊದಲನೇದಾಗಿ ಗಾಡಿ ಯಾವುದಾದ್ರೂ ಡಿಫೆಕ್ಟ್ ಇದೆಯಾ ಅಥವಾ ಯಾವುದಾದ್ರೂ ಪಾರ್ಟು ರಿಪೇರಿಗೆ ಬರೋ ಥರ ಇದೆಯಾ ಅನ್ನೋದನ್ನು ಮೆಕ್ಯಾನಿಕ್ ಹತ್ರ ಹೋಗಿ ಚೆಕ್ ಮಾಡಿಸಿ ಗಾಡಿ ಎಷ್ಟಕ್ಕೆ ತೊಗೋಬೋದು ಅನ್ನೋದನ್ನ ಕೇಳಿ, ನಿಮಗೆ ಗೊತ್ತಿರೋ ಒಬ್ಬ ಮೆಕ್ಯಾನಿಕ್ ಹತ್ರ. ಮತ್ತು ಇನ್ನೊಂದು ವೇ ಅಂತಂದರೆ ಆನ್ಲೈನ್ ರೀಸೇಲಿಂಗ್ ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ. ಸೊ OLX ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಅದರಲ್ಲಿ ನೀವು ಚೆಕ್ ಮಾಡ್ತಾ ಅದರ ಪ್ರೈಸ್ ಏನಿದೆ ಸೊ ಅದನ್ನು ನೀವು ಕಂಡು. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾರಿ ಬೋನಸ್ ಟಿಪ್ ಹೇಳಬೇಕಲ್ವಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಈ ವಿಡಿಯೋದು ಬೋನಸ್ ಟಿಪ್ ಹೇಳಬೇಕಂತಂದರೆ, ಗಾಡಿ ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ಗಾಡಿ ಪಾರ್ಟ್ಸ್ನ ಚೇಂಜ್ ಮಾಡೋದಿರ್ತಾರೆ. ಸೊ ಮೊದಲು ನೀವು ಎಂಜಿನ್ ನಂಬರು ಮತ್ತು RCದು ಚೇಸಿಸ್ ನಂಬರ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.